ಇಷ್ಟು ದಿನ ಪಪ್ಪ ಇದ್ರು ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನನಗ್ ವ್ಯಾಲ್ಯೂ ಕೊಡ್ತಾ ಇದ್ರು. ಕಾಳಜಿ ಪ್ರೀತಿ ಏನೂ ಇಲ್ಲ ನನ್ ಮೇಲೆ ಅವ್ರಿಗೆ. ಇಷ್ಟೆಲ್ಲ ಆದ್ಮೇಲೆ ನನ್ಗಿಲ್ಲಿರಕ್ ಇಷ್ಟ ಇಲ್ಲ. ನಾನು ಇಲ್ಲಿಂದ ಹೋಗ್ಬೇಕಷ್ಟೆ. ಅಯ್ಯೋ ರಾಮ, ಏನಾಗಿದೆ? ನನ್ನ ಫ್ರೆಂಡ್ಗೆ ಮೆಸೇಜ್ ಕಳಿಸಿದ್ರೆ ನೋಡ್ತಾನೆ, ಆದ್ರೆ ರಿಪ್ಲೈಯೇ ಮಾಡಲ್ಲ. ಏನಪ್ಪ ಇದು? ಭಾಗ್ಯ ಹೇಳಿದ್ದು ಸರಿಯಾಗೇ ಇದೆ, ಏನೋ ಸಮಸ್ಯೆ ಆಗಿದೆ. ಏನಪ್ಪ ಇದು ಭಗವಂತ, ದಿನಕ್ಕೊಂದು ನಮಗ್ ಸಮಸ್ಯೆ ಮೇಲೆ ಸಮಸ್ಯೆ ಕೊಡ್ತಾನೆ ಇದೆಯಲ್ಲ. ಇಷ್ಟು ದಿನ ನಮ್ ಹುಡುಗಿ ತನ್ವಿ ಸಮಸ್ಯೆ ಆಯ್ತು, ಈಗ ಇನ್ನೊಂದು ಸಮಸ್ಯೆ ತಂದಿಟ್ಟಿಯಲ್ಲ. ಇದಕ್ಕಿದ್ದಾಗೆ ನನ್ನ ಫ್ರೆಂಡ್ಗೆ ಏನಾಯ್ತು? ಅಲ್ಲ, ಭಾಗ್ಯ ಹೇಳಿದ್ಲು, ಇಲ್ಲ ಅತ್ತೆ, ಯಾವ ಸಮಸ್ಯೆನೂ ಇಲ್ಲ, ಯಾವ ಮನಸ್ತಾಪ ಏನೂ ಆಗಿಲ್ಲ ಅಂತ. ಮತ್ ಇವನು ಯಾಕೆ ಹೀಗಾಡ್ತಿದ್ದಾನೆ? ಏನೋ ವಿಚಿತ್ರಪ್ಪ. ಇಷ್ಟು ದಿನ ಆಯ್ತು ಪರಿಚಯ ಆಗಿ, ಇದೇ ಮೊದಲನೇ ಸಲ ಈ ತರ ಎಲ್ಲ ಆಗ್ತಿರೋದು. ಏನೋ ಒಂದ್ ಸಮಸ್ಯೆ ಆಗಿದೆ. ದೊಡ್ಡ ಸಮಸ್ಯೆ ಆಗಿಲ್ಲ ಅಂದ್ರೆ ಅವ್ನು ಈ ತರ ಎಲ್ಲ ಅಲ್ಲ ಪಾಪ. ಅದ್ ಏನಾಗಿದೆ ಅಂತ ನಾ ಕಂಡು ಹಿಡಿತೀನಿ. ಫ್ರೆಂಡ್ನ ಇವತ್ತು ಭೇಟಿ ಆಗ್ಲೇಬೇಕು. ಫೋನೇ ಮಾಡ್ತೀನಿ, ಫೋನ್ ಮಾಡಿ ಕೇಳ್ತೀನಿ. ಇವರಮ್ಮ ನನ್ ಫೋನೇ ತಗೋತಿಲ್ಲ. ಹಾಯ್ ಫ್ರೆಂಡು. ಏನಾಗಿದೆ ನಿನಗೆ? ಅಲ್ಲ, ನಾನ್ ಮೆಸೇಜ್ ಮಾಡಿದ್ರೆ ನೋಡ್ತೀಯ, ರಿಪ್ಲೈಯೇ ಮಾಡಲ್ಲ. ಫೋನ್ ಮಾಡಿದ್ರೆ ಫೋನು ತಗೋತಾ ಇಲ್ಲ. ನೋಡು ಫ್ರೆಂಡು, ಈ ಗೆಳತಿ ಮೇಲೆ ನಿನಗೊಂದಿಷ್ಟು ಪ್ರೀತಿ ಇದ್ರು ನನಗ್ ನೀನು ಈಗಿಂದೀಗ್ಲೇ ಸಿಗ್ಬೇಕು. ಅದ್ ಎಲ್ಲಿಗೆ ಬರ್ಬೇಕು ಹೇಳು, ನಾನ್ ಬರ್ತೀನಿ. ನೀ ಸಿಗಬೇಕು ಅಂದ್ರೆ ಸಿಗಬೇಕು ಅಷ್ಟೇ. ಇವತ್ತು ಆಗಿದ್ದಾಗ್ಲಿ ಎಲ್ಲ ಸರಿ ಹೋಗ್ಬೇಕು. ಸರಿ ಮಾಡ್ತೀನಿ, ಇಲ್ಲ ಅಂದ್ರೆ ಇದು ಸರಿ ಹೋಗಲ್ಲ. ತನ್ವಿ ಪುಟ್ಟ, ಆಂಟಿ ಇದು ನಿಮ್ಗೆ, ಇದು ನಂಗೆ. ಥ್ಯಾಂಕ್ ಯು ಸೋ ಮಚ್. ಆಂಟಿ ಕಾಲೇಜ್ ಲೇಟ್ ಆಯ್ತು, ಹೊರಡೋಣವಾ? ಸರಿ ಸರಿ, ಬಾಬಾ ಲೇಟ್. ಬಾ 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 ಬಾ. ಏನೋ ಒಂದೆರಡು ದಿನ ಡ್ರಾಪ್ ಮಾಡಿದ್ದಕ್ಕೆ ತಲೆ ಮೇಲೆ ಹತ್ತು ಕುತ್ಕೊಂಡಿದ್ದಾಳೆ ಇವಳು. ಏನ್ ದೊಡ್ಡ ಮಹಾರಾಣಿ. ಬಾಯ್ ತನ್ವಿ. ಆಂಟಿ, ಶ್ರೇಷ್ಠ ಆಂಟಿ, ಆಂಟಿ ಇವ್ರಾಕ್ ಈಗ ಆಡ್ತಿದ್ದಾರೆ? ಇವ್ರು ಡ್ರಾಪ್ ಮಾಡ್ತೀನಿ ಅನ್ನೋದ್ ತಾನ ನಾನು ಇಷ್ಟೊತ್ತವರೆಗೂ ವೇಟ್ ಮಾಡಿದ್ದು. ವಿಚಿತ್ರವಾಗಿ ಆಡ್ತಿದ್ದಾರೆ. ಇವ್ರನ್ನ ಅರ್ಥನೇ ಮಾಡ್ಕೊಳಕ್ ಆಗ್ತಿಲ್ಲ. ಫ್ರೆಂಡು, ನೀನ್ ಯಾಕೆ ಹೀಗೆಲ್ಲ ಮಾಡ್ತಾ ಇದೀಯಾ? ಹೀಗೆಲ್ಲ ಅಂದ್ರೆ ಹೇಗೆ ಗೆಳತಿ? ನೋಡು ಫ್ರೆಂಡು, ನಾನು ಆಗ್ಲೇ ನಿನ್ ಜೊತೆ ಒಂದ್ಸಲ ಮಾತಾಡಿದ್ದೀನಿ. ನಿನ್ನ ಮತ್ತೆ ಭಾಗ್ಯನ್ ಮಧ್ಯ ಏನ್ ನಡೀತಾ ಇದೆ ಅಂತ ಕೇಳ್ತಾ ಇದ್ದೀನಿ. ಏನು ನಡೀತಾ ಇಲ್ಲ ಗೆಳತಿ. ಏನು ನಡೀತಾ ಇಲ್ಲ ಅಂದ್ಮೇಲೆ ಯಾಕೆ ಭಾಗ್ಯನ್ ಜೊತೆ ಆ ರೀತಿ ನಡ್ಕೋತಾ ಇದೀಯಾ? ನಿಜ ಹೇಳು ಫ್ರೆಂಡು, ನಿನಗೂ ಅವಳಿಗೂ ಏನಾದ್ರು ಜಗಳ ಆಗಿದೆಯಾ? ಇಲ್ಲ ಗೆಳತಿ, ನಾವು ನಾರ್ಮಲ್ ಆಗೇ ಇದ್ದೀವಿ. ಸುಳ್ಳು ಹೇಳ್ಬೇಡ ಫ್ರೆಂಡು, ನಾನು ಇದನ್ನೆಲ್ಲ ನಂಬಲ್ಲ. ಅಲ್ಲ, ನೀನ್ ಅವಳನ್ನ ಹೇಗ್ ಮಾತಾಡಿಸ್ತೀಯ, ಅವಳು ನಿನ್ನ ಹೇಗ್ ಮಾತಾಡಿಸ್ತಾಳೆ ಅನ್ನೋದು ನನಗ್ ಗೊತ್ತಿಲ್ವಾ? ನನಗ್ ಚೆನ್ನಾಗ್ ಗೊತ್ತಿದೆ ಫ್ರೆಂಡು. ನೋಡು, ನೀನ್ ಅವಳ ಜೊತೆ ಆರಾಮಾಗಿ ಮಾತಾಡಿಸ್ಬೇಕಾದ್ರೆ, ಖುಷಿಯಾಗಿ ಮಾತಾಡಿಸ್ಬೇಕಾದ್ರೆ ಅವಳು ಖುಷಿಯಾಗಿರ್ತಾಳೆ, ನಗ್ತಾ ಇರ್ತಾಳೆ. ಆದ್ರೆ ನೀನ್ ಆ ತರ ಇಲ್ಲ. ನೀನು ಅವಳ ಜೊತೆ ಸರಿಯಾಗಿ ಸ್ಪಂದಿಸ್ತಿಲ್ಲ. ಒಂಥರ ಸಿಟ್ಟಲ್ಲಿ ಮಾತಾಡ್ತಾ ಇದೀಯ. ಅವಳು ಎಷ್ಟು ನೊಂದ್ಕೊಂಡಿದ್ದಾಳೆ, ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೆ ಅಂತ ನಿನಗ್ ಗೊತ್ತಾ? ದಿನ ಬೆಳಗಾದ್ರೆ ಸಾಕು, ಮನೆ ಚಿಂತೆ, ಮಕ್ಕಳ ಚಿಂತೆ, ಅತ್ತೆ ಮಾವನ್ ಚಿಂತೆ, ಪ್ರತಿ ಒಂದು ಜವಾಬ್ದಾರಿನೂ ಅವಳ ತಲೆ ಮೇಲೆ. ನೋಡು, ಮಾನಸಿಕವಾಗಿ ನಾನು ಇವಳು ಅವಳ ಜೊತೆಗಿದ್ದೀನಿ ನಿಜ, ಆದ್ರೆ ಅವಳು ಸಂಪೂರ್ಣವಾಗಿ ಕುಗ್ಗದಾಗ
ಆಯ್ತು, ನೀ ಮನೇಲೇ ಇರು. ನಾನ್ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳೋದಕ್ಕೆ ಅವಳ ಜೊತೆ ಬಾಳ ಸಂಗಾತಿ ಇಲ್ಲ. ಪ್ರತಿಯೊಂದು ನೋವು, ಪ್ರತಿಯೊಂದು ಜವಾಬ್ದಾರಿ ಅವಳೊಬ್ಳೆ ಹೋಗ್ತಾ ಇದ್ದಾಳೆ. ಅದರ ಮೇಲೆ ನೀನ್ ಈ ತರ ಮಾಡ್ತಾ ಇದೀಯ, ಇದು ಸರಿನಾ ಫ್ರೆಂಡು? ಗೆಳತಿ, ಭಾಗ್ಯನ ಜೊತೆ ನಾನು ಆ ರೀತಿ ನಡ್ಕೊಳ್ಳೋದಕ್ಕೆ ಒಂದು ಕಾರಣ ಇದೆ. ಕಾರಣನ? ಏನದು? ಗೆಳತಿ, ನಾವು ಅಂದ್ಕೊಂಡಂಗೆ ಹೊರಗಡೆ ಜಗತ್ತು ನೋಡ್ತಾ ಇಲ್ಲ. ಹೊರಗಡೆ ಜಗತ್ತಲ್ಲಿ ಬೇರೆನೇ ಕಥೆ ನಡೀತಾ ಇದೆ. ಬೇರೆ ಕಥೆನಾ? ಏನ್ ಕತೆ ಫ್ರೆಂಡು ಅದು? ಅದು ಗೆಳತಿ, ಅಲ್ಲ, ನಿನ್ನೆ ಭಾಗ್ಯ ಮೇಡಮ್ ತಲೆ ಸುತ್ತಿ ಬಿದ್ರಂತ, ಹೌದಾ? ಹಾ, ಬಿದ್ದಿದ್ರು. ಆದಿ ಸರ್ ಬಂದ್ಬಿಟ್ಟು ಹಾಸ್ಪಿಟ್ಲಿಗೆ ಕೂಡ ಕರ್ಕೊಂಡು ಹೋಗಿದ್ರು. ಓಹೋ, ಆದಿ ಸರ್ ಬಂದಿದ್ರ ಕರ್ಕೊಂಡು ಹೋಗಕ್ಕೆ? ಇತ್ತೀಚೆಗೆ ಅವರೇ ಅಂತಲ್ವಾ ಪಿಕಪ್ ಡ್ರಾಪ್ ಮಾಡೋದು. ನೆನ್ನೆ ಬೇರೆ ಹೊರಗಡೆ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ರಂತೆ. ಏನು ಹೇಳ್ತಿದ್ಯಾ ನೀನು? ಹಾ ಗೆಳತಿ, ನಿಜಾನೇ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರನೇ ನಾನು ಭಾಗ್ಯ ಅವರಿಂದ ದೂರ ಇರೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನೋಡು ಫ್ರೆಂಡ್, ಭಾಗ್ಯ ಏನು ಅನ್ನೋದು ನಿನಗೂ ಗೊತ್ತಿಲ್ಲ, ಅವರೆಲ್ಲರಿಗೂ ಗೊತ್ತಿಲ್ಲ. ನನ್ ಭಾಗ್ಯ ಬೆಂಕಿ ಬೆಂಕಿ ಇದ್ದಂಗೆ. ಅವಳ ಮೇಲೆ ಈ ತರ ಹುಚ್ಚುಚ್ಚಾಗಿ ಮಾತಾಡಿದ್ರೆ ಅವ್ರು ಸುಟ್ಟು ಹೋಗ್ತಾರೆ. ಇವಳಿಗೆ ಏನು ಆಗಲ್ಲ, ಇವಳು ಖಂಡಿತ ಸುಡಲ್ಲ. ಅಲ್ಲ ಫ್ರೆಂಡು, ಅವರೆಲ್ಲ ಮಾತಾಡ್ಕೋತಾರೆ ಅಂತ ನೀನು ದೂರ ಉಳಿದು ಬಿಟ್ರೆ ಅವ್ರು ಮಾತಾಡ್ಕೊಳ್ಳೋದು ಇನ್ನೂ ಹೆಚ್ಚಾಗಲ್ವಾ? ಪಾಪ, ಅವಳ ಮಗಳ ಮನೆ ಬಿಟ್ಟು ಹೊಟ್ಟೋದ್ಲಲ್ಲ ಅಂತ ತುಂಬಾ ನೋವಲ್ಲಿದ್ದಾಳೆ. ಈಗ ನೋಡಿದ್ರೆ ನೀನು ಅವಳನ್ನ ದೂರ ಮಾಡ್ತಿದ್ಯಾ. ಎಲ್ಲ ನೋವು ಅವಳೊಬ್ಳೆ ಹೇಗ್ ಸಹಿಸ್ಕೋತಾಳೆ ಹೇಳು? ಪ್ರತಿಯೊಂದು ಅವಳೊಬ್ಳೆ ಅನುಭವಿಸ್ತಿದ್ದಾಳೆ. ಹಾಗಲ್ಲ ಗೆಳತಿ, ಕಾರಣ ಇದ್ದಕ್ಕೆ ತಾನೇ ಹೀಗೆಲ್ಲ ಮಾಡ್ತಾ ಇರೋದು. ಇಲ್ಲಾಂದ್ರೆ ನಾನು ಸುಮ್ಮನೆ ಏನಕ್ಕೆ ಮಾಡ್ತಾ ಇದ್ದೆ ಹೇಳಿ? ಅಲ್ಲ, ನೀನ್ ಹೀಗ್ ಮಾಡಿದ ತಕ್ಷಣ ಎಲ್ಲ ಸರಿ ಹೊಟ್ಟೋಯ್ತಾ? ಇಲ್ಲ ತಾನೆ, ಇನ್ನ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಫ್ರೆಂಡು. ಪಾಪ, ಅವಳಿಗೆ ಇದನ್ನ ಯಾರಿಗೂ ಹೇಳಕ್ಕಾಗದೆ ಒದ್ದಾಡ್ತಾ ಇದ್ದಾಳೆ. ನೀನ್ ಅವಳ ಜೊತೆ ಮಾತಾಡ್ತಾ ಇಲ್ಲ. ಅವಳು ಬೇಜಾರಾಗಿದೆ ಅನ್ನೋ ವಿಷಯನ ಅವಳು ಬಾಯಿಂದ ತೆಗಿಸ್ಬೇಕಾದ್ರೆ ನಾನ್ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಅವಳು ಅವಳ ನೋವನ್ನ ಒಬ್ಬರ ಹತ್ರನೂ ಹೇಳ್ಕೊಳಲ್ಲ. ಅವಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳಕ್ಕೆ, ಅವಳ ಜೊತೆಗೆ ನಿಲ್ಲೋದಕ್ಕೆ ಅವಳಿಗೆ ಯಾರಿದ್ದಾರೆ ಹೇಳು? ಅವಳ ಜೊತೆ ನಿಂತ್ಕೊಳಕ್ಕೆ ಅವಳಿಗೊಂದು ಜೀವನ ಸಂಗಾತಿನೇ ಇಲ್ಲ. ಅವಳು ನೋಡಿದ್ರೆ ತುಂಬಾ ಪಾಪ ಅನ್ಸುತ್ತೆ. ಎಲ್ಲಾರು ಅವಳನ್ನ ದೂರ ತಳ್ಳೋರೇ ಆದ್ರು. ನೋಡು ಫ್ರೆಂಡು, ನೀನು ಹೀಗೆ ಮಾಡ್ಬೇಡ. ನೀನು ಅವಳಿಂದ ದೂರ ಹೋಗ್ಬೇಡ ಫ್ರೆಂಡು. ಖಂಡಿತ ಇಲ್ಲ ಗೆಳತಿ, ನಾನು ಈ ವಿಷಯನ ಬೇರೆ ಥರನೇ ಅರ್ಥ ಮಾಡ್ಕೊಂಡಿದ್ದೆ. ನೀವು ಹೇಳ್ತಿರೋ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾನು ಯೋಚನೆ ಮಾಡಿರಲಿಲ್ಲ. ಬಟ್ ಡೋಂಟ್ ವರಿ ಗೆಳತಿ, ಭಾಗ್ಯನ್ಗೆ ಆದಷ್ಟು ಬೇಗ ಅವ್ರ ಲೈಫ್ ಪಾರ್ಟ್ನರ್ ಸಿಕ್ಕೇ ಸಿಗ್ತಾರೆ. ಅಜ್ಜಿ ಯಾವಾಗ್ಲೂ ಹೇಳೋರು, ಕೈ ಸ್ವಲ್ಪ ಕಾಸಿಟ್ಕೋ, ಖರ್ಚಿಗೆ ಬೇಕಾಗುತ್ತೆ ಅಂತ. ನಾನೇ ಎಲ್ಲ ಖರ್ಚು ಮಾಡ್ಬಿಟ್ಟೆ. ಅಟ್ಲೀಸ್ಟ್ ಪಪ್ಪನ ಹತ್ರ ಕೇಳ್ಬೋದಿತ್ತು, ಆದ್ರೆ ಅವ್ರ ಕಾಲ್ಗೆ ಸಿಕ್ತಿಲ್ಲ. ನಡ್ದು ಸಾಕಾಗಿದೆ, ಮನೆಗೆ ಹೋಗಿ ಮಲ್ಕೊಂಡ್ರೆ ಸಾಕು. ಬಾಯ್ ತಮ್ಮಿ. ಓ ಗಾಡ್, ಮನೆ ಕೀ ಬೇರೆ ಇಲ್ಲ. ಕಾಲ್ ಆನ್ಸರ್ ಮಾಡಕ್ ಏನ್ ಪ್ರಾಬ್ಲಮ್ಮು? ಸುಳ್ಳು, ಎಲ್ಲ ಸುಳ್ಳು. ಯಾರು ಮೇಡಮ್? ಅಯ್ಯೋ, ನಮ್ಮ ಮನೇಲಿ ಯಾವಳು ಅವಳು ಬಂದು ಒಕ್ಕರಿಸ್ಕೊಂಡಿದ್ದಾಳೆ. ಅವಳು
Can you please refill this? ಇಷ್ಟೆಲ್ಲ ಮಾಡೋ ಇವರು ಇನ್ನು ಮೀಟಿಂಗ್ ಅಲ್ಲಿ ಇದೀನಿ ಅಂತ ಮೆಸೇಜ್ ಹಾಕ್ತಿದ್ದಾರೆ. ನನಗೆ ಖಂಡಿತ ಗೊತ್ತು ಶ್ರೇಷ್ಠ ಆಂಟಿ ಇನ್ನು ಮೀಟಿಂಗ್ ಅಲ್ಲಿ ಇರೋಕ್ ಚಾನ್ಸೇ ಇಲ್ಲ. ಅಂಡ್ ಶಿ ಸೆಡ್ ದಟ್ ಮನೆಗೊಬ್ಳು ಒಪ್ಪಿಸ್ಕೊಂಡಿದ್ದಾಳೆ ಅಂತ. ಅಂದ್ರೆ ಶ್ರೇಷ್ಠ ಆಂಟಿ ಇಷ್ಟ ದಿನ ನನ್ನ ಜೊತೆ ಫೇಕ್ ಆಗಿದ್ರು. ಅವ್ರಿಗೆ ನನ್ ಮೇಲೆ ಪ್ರೀತಿನೇ ಇರ್ಲಿಲ್ಲ. ಇಷ್ಟು ದಿನ ಪಪ್ಪ ಇದ್ರು ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನನಗ್ ವ್ಯಾಲ್ಯೂ ಕೊಡ್ತಾ ಇದ್ರು. ಕಾಳಜಿ ಪ್ರೀತಿ ಏನೂ ಇಲ್ಲ ನನ್ ಮೇಲೆ ಅವ್ರಿಗೆ. ಇಷ್ಟೆಲ್ಲ ಆದ್ಮೇಲೆ ನನ್ಗಿಲ್ಲಿರಕ್ ಇಷ್ಟ ಇಲ್ಲ. ನಾನು ಇಲ್ಲಿಂದ ಹೋಗ್ಬೇಕಷ್ಟೇ. ಭಾಗ್ಯ ಬಂದ್ಯಾ ಬಾ. ಏನ್ ಇಷ್ಟೊಂದು ಖುಷಿ ಆಗಿದ್ಯಾ? ಅಮ್ಮ ನಮ್ ಪೂಜಾ ಹುಷಾರಿದ್ದಾಳಂತಮ್ಮ, ಆದಷ್ಟು ಬೇಗ ಡಿಸ್ಚಾರ್ಜ್ ಮಾಡ್ತಾರಂತೆ. ಹೌದಾ, ಒಳ್ಳೆ ವಿಷಯನೇ ಬಿಡು. ಅಮ್ಮ ಅದಕ್ಕಿಂತ ಇನ್ನೊಂದು ಖುಷಿಯಾದ ವಿಷಯ ಇದೆ. ಏನದು? ನಮ್ ಬಂಗಾರಿ ಹಾಸ್ಪಿಟ್ಲಿಗೆ ಬಂದಿದ್ಲಂತೆ. ಅಯ್ಯೋ ಹೌದು ಕಣೆ, ನಾನಿದ್ದಾಗ್ಲೇ ಬಂದಿದ್ಲು. ನಾನ್ ನಿನಗೆ ಅದನ್ನ ಹೇಳೋದನ್ನೇ ಮರ್ತ್ಬಿಟ್ಟೆ ನೋಡು. ಪಾಪ, ಅವಳಿಗೆ ಚಿಕ್ಕಿ ಮೇಲೆ ಎಷ್ಟು ಪ್ರೀತಿ ಇದೆ ಗೊತ್ತಾ? ಹೌದಮ್ಮ, ನನಗೂ ಕೇಳಿ ತುಂಬಾನೇ ಖುಷಿ ಆಯ್ತು. ಕಿಶನ್ ಹತ್ರ ಬಂದು ಎಷ್ಟು ಕಾಳಜಿಯಿಂದ ಮಾತಾಡೋದು ಗೊತ್ತಾ? ಆ ಮಾತಲ್ಲೇ ಗೊತ್ತಾಗತ್ತೆ ಕಣೆ ಅವಳಿಗೆ ಚಿಕ್ಕಿ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ಚಿಕ್ಕಿ ಮೇಲೆ ಅವಳಿಗೆ ತುಂಬಾನೇ ಪ್ರೀತಿ ಇದೆ ಅಮ್ಮ, ಅದಕ್ಕೆ ನೋಡಕ್ ಹೋಗಿರ್ತಾಳೆ. ಇಷ್ಟಕ್ಕೂ ಅವಳಿಗೆ ಕೋಪ ಇರೋದು ನನ್ ಮೇಲೆ ತಾನೆ. ಭಾಗ್ಯ, ನನ್ಗನ್ಸುತ್ತೆ ಅವಳಿಗೆ ನಿನ್ ಮೇಲೇನು ಕೋಪ ಕಮ್ಮಿ ಆಗಿದೆ ಅಂತ. ಅಲ್ಲಿ ಬಂದ್ ಸ್ವಲ್ಪ ಹೊತ್ತಿಗೆನೆ ಅಮ್ಮ ಎಲ್ಲಿ ಅಂತ ಕೇಳಿದ್ಲು. ಅವಳಿಗೆ ನಿನ್ ಮೇಲೆ ಕೋಪ ಇದ್ದಿದ್ದಂತೂ ನಿಜ ಭಾಗ್ಯ, ಆದ್ರೆ ಈಗ ಅವಳು ನೋಡಿದ್ಮೇಲೆ ನಿನ್ ಮೇಲೆ ಕೋಪ ಕಡಿಮೆ ಆಗಿದೆ ಅಂತ ಅನಿಸ್ತಾ ಇದೆ. ಅವಳಿಗೆ ನಿನ್ ಜೊತೆ ಮಾತಾಡ್ಬೇಕು, ನಿನ್ ಜೊತೆ ಇರ್ಬೇಕು ಅಂತ ಅನಿಸ್ತಾ ಇದೆ ಏನೋ. ನೀನ್ ಯಾಕೆ ಅವಳ ಹತ್ರ ಫೋನಲ್ಲಿ ಮಾತಾಡ್ಬಾರ್ದು? ಅಲ್ಲಮ್ಮ, ಅದು ಅವಳು ಭಾಗ್ಯ ನೋಡು, ಈಗ್ಲೂ ನೀನ್ ಮಾತಾಡಕ್ ಕಾರಣ ಹುಡುಕ್ತಾ ಇದ್ರೆ ಸರಿ ಇರಲ್ಲ ಕಣೆ. ನಿಮ್ಮಿಬ್ರ ಮಧ್ಯೆ ದೊಡ್ಡ ದೊಡ್ಡ ಗೋಡೆನೆ ಬೆಳೆದ್ ಬಿಡತ್ತೆ, ಹುಷಾರು ಕಣೆ. ಈಗ್ಲೂ ನೀನ್ ಅವಳ ಹತ್ರ ಮಾತಾಡಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗತ್ತೆ. ನೀನ್ ಹಠ ಬಿಟ್ಟು ಮಾತಾಡೆ. ಅಲ್ಲ, ಅವಳಾಗ್ಲೇ ನಿನ್ ಹತ್ರ ಬರ್ತಾ ಇದ್ದಾಳಂದ್ರೆ ನೀನ್ ಅವಳನ್ನ ದೂರ ಇಡೋದು ಅಷ್ಟು ಸರಿಯಾಗಿ ಕಾಣಿಸಲ್ಲ ಕಣೆ. ಸರಿ ಅಮ್ಮ, ಆಯ್ತು.